ತನಿಖೆ ಆಗ್ತಾ ಇದೆ. ಅರಣ್ಯ ಪ್ರದೇಶ ಕೂಡ ಇದೆ ಅನ್ನುವಂಥದ್ದು. ಯಾವುದೇ ಪ್ರದೇಶದಲ್ಲಿ ತನಿಖಾ ವರದಿ ಬಂದ ಮೇಲೆ ನಾವು ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. SIT ಕರೆಕ್ಟಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆರೋಪ ನೋಡಿ. ಈಗ ಆರೋಪಗಳು ಪ್ರತ್ಯಾರೋಪಗಳು ಪ್ರಜಾಪ್ರಭುತ್ವದಲ್ಲಿ ಸಹಜ ಇದೆ. ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ. ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಸೊ ಅದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಇಡೀ ದೇಶ ನೋಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಮತಗಳನ್ನು ಕದ್ದು ಇವತ್ತು ಏನು ವೋಟರ್ ಲಿಸ್ಟ್ ಇದೆ ಅದರಲ್ಲಿ ಹೇರಾಫೇರಿಗಳು ಮಾಡಿ ಪ್ರಜಾಪ್ರಭುತ್ವಕ್ಕೆ ಇವತ್ತು ಜನರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಒಂದು ಕೆಲಸ ಅವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇದು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಇದೆ. ಇದರ ವಿರುದ್ಧ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧೀಜಿಯವರು 5ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಫರಾತಫರಿ ಮಾಡಿದ್ದು ಇವತ್ತಿನ ಸಂಶೋಧನೆಯಲ್ಲಿ ತನಿಖೆಯಲ್ಲಿ ಪತ್ತೆ ಆಗಿದೆ. ಅದರ ಬಗ್ಗೆ ದೇಶದ ಜನತೆಗೆ ಮಾಹಿತಿ ಕೊಡ್ತಾರೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಇವತ್ತು ಸಂವಿಧಾನದ ಉಳಿವಿಗಾಗಿ ನಮ್ಮ ಹೋರಾಟ ಮುಂದುವರಿತದೆ. ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ. ಇಡೀ ದೇಶದ ಜನ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಪಾರದರ್ಶಕವಾಗಿ ನಿರ್ಭೀಡೆಯಿಂದ ಸ್ವತಂತ್ರವಾಗಿ ಚುನಾವಣೆ ಆಗಬೇಕು. ಆ ಸ್ವತಂತ್ರವಾಗಿ ಚುನಾವಣೆ ಆದರೆ ಇವತ್ತು ಜಾತ್ಯತೀತ ಶಕ್ತಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಸರ್, ರಸಗೊಬ್ಬರ ವಿಚಾರ ಪರದಾಟ ರೈತರು ಕೇಂದ್ರ ಕಡೆ ಬಟ್ ಮಾಡ್ತಾ ಇದ್ದಾರೆ. ಎಲ್ಲ ಅದಕ್ಕಿಂತ ಜಾಸ್ತಿನೇ ಕಳಿಸಿದೀವಿ ಅನ್ನುವಂಥದ್ದು ಮೊನ್ನೆ ಮಾಜಿ ಕೇಂದ್ರ ಸಚಿವರು. ಸುಳ್ಳು ಹೇಳೋದು ಅವರ ಚಾಳಿ ಆಗ್ಬಿಟ್ಟಿದೆ. ಸುಳ್ಳೇ ಅವರ ಮನೆ ದೇವರು. ಇವತ್ತು ಅವರು ಹೆಚ್ಚುವರಿಯಾಗಿ ರಸಗೊಬ್ಬರ ಕಳಿಸಿಕೊಟ್ರೆ ಇವತ್ತು ಯಾಕೆ ನಮ್ಮಲ್ಲಿ ಕೊರತೆ ಆಗ್ತಿತ್ತು? ಕೃತಕ ಅಭಾವ ಸೃಷ್ಟಿ ಮಾಡಿ ದುಪ್ಪಟ್ಟು ಅವರೇ ಮಾಡೋದು. ನೋಡಿ, ಎಲ್ಲ ಅಪರಾಧಗಳು ಮಾಡೋರು ಅವರೇ, ದೂರು ಕೊಡೋರು ಅವರೇ, ತನಿಖೆನೂ ನಾವೇ ಮಾಡ್ತೀವಿ ಅಂತಾರೆ, ಜಜ್ಮೆಂಟು ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ. ಜನ ಈಗ ಅರ್ಥ ಮಾಡಿಕೊಡ್ತಾ ಇದ್ದಾರೆ. ಹಿಂದೆನೂ ನೋಡಿದ್ದೀರಿ ಕೋವಿಡ್ ಸಮಯದಲ್ಲಿ ಯಾವ ರೀತಿಯಲ್ಲಿ ಇವತ್ತು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000-3,000 ರೂಪಾಯಿ ಇಂಜೆಕ್ಷನ್ ಅವರು 30,000 ರೂಪಾಯಿಗೆ ಮಾರಾಟ ಮಾಡಿದ್ದು ನಿಮ್ಮ ಗಮನದಲ್ಲಿದೆ. ನೋಡಿದಿರಿ ಇಲ್ಲ? ಅವರೇ ಭಾಗಿಯಾಗಿದ್ದರು. ಈಗಲೂ ಹಂಗೆ ಇದೆ. ಅವರೆಲ್ಲ ಕಾಳಸಂತೆಕೋರರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷ ಶಾಮೀಲಾಗಿದೆ. ಅವರಿಗೆ ಅನುಕೂಲ ಮಾಡುವಂಥ ರೀತಿಯಲ್ಲಿ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ನೋಡ್ರಿ, ರಾಷ್ಟ್ರ ಮಟ್ಟದಲ್ಲಿ ನೋಡ್ರಿ, ಅದಾನಿ ಅಂಬಾನಿ ನೋಡ್ರಿ, ನೋಡ್ತಾ ಇದ್ದೀರಾ ಇಲ್ಲ? ಈಗ ನೀವು ಹೀಗೆ ಇದೆ. ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಕೂಡ ಮೋದಿ ಅವ್ರನ್ನ ಹೊಗಳಿದ್ರು, ಪೂಜೆಗಳು ನಡೀತು. ಈಗ 25% ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಹೌದ್ರಿ, ಮೋದಿ ಸಾಹೇಬರು ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ ಅಂತೇಳಿ ಹೇಳಿ ಟ್ರಂಪ್ ಅವರಿಗೆ ಇವತ್ತು ಗುಜರಾತ್ಗೆ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಿ ಭಾಳ ಸ್ನೇಹಿತರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ದಕ್ಕೆ ಟ್ರಂಪ್ ಅವರು ಇವರಿಗೆ ಹಗುರವಾಗಿ ತೆಗೆದುಕೊಂಡ್ರು. ಅವರು ಹಗುರವಾಗಿ ತೆಗೆದುಕೊಂಡು ಇವತ್ತು ಭಾರತ ದೇಶದ ಮೇಲೆ ಪ್ರಹಾರ ಮಾಡಿದ್ದು ನಾವು ನೋಡ್ತಾ ಇದ್ದೇವೆ. ಪಾಕಿಸ್ತಾನ ಜೊತೆ ತೈಲ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ.